ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ನಗರದಲ್ಲಿರುವಂಥ ವೈಟ್ಫೀಲ್ಡ್ ನಮ್ಮ ಲಿಮಿಟ್ಸ್ನಲ್ಲಿ HL ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಿನ್ನೆ ಒಂದು ಸಾಫ್ಟ್ವೇರ್ ಜಾಬ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಫೇಕ್ ಸಾಫ್ಟ್ವೇರ್ ಜಾಬ್ ಕೊಡಿಸ್ತೀನಿ ಅಂತಂದ್ರೆ ಫೇಕ್ ಸೆಂಟರ್, ಬೇಸಿಕಲಿ ರಿಕ್ರೂಟ್ಮೆಂಟ್ ಸೆಂಟರ್ ನಡೆಸ್ತಾ ಇದ್ದವ್ರ ಮೇಲೆ ಒಂದು ರೈಡ್ ಮಾಡಿ ಒಂದು FIR ದಾಖಲಾತಿ ಮಾಡಲಾಗಿದೆ. ಇದರಲ್ಲಿ ಏನಂದ್ರೆ HL ಪೊಲೀಸ್ ಸ್ಟೇಷನ್ ನಮ್ಮಲ್ಲಿ ಇರುವಂಥ ಔಟರ್ ರಿಂಗ್ ರೋಡ್ ಮೇಲೆ ನಿಯರ್ ಮಾರ್ತಹಳ್ಳಿ ಜಂಕ್ಷನ್ ಹತ್ರ ಒಂದು ಕಂಪನಿ ಕಾರ್ಪೊರೇಟ್ ಜಾಬ್ಸ್ ಬೇಕಾ ನಿಮಗೆ, ನಾವು ಅದಕ್ಕೆ ರೆಡಿ ಮಾಡಿಸ್ತೀವಿ, ಇಂಟರ್ವ್ಯೂಗೆ ಪ್ರಿಪೇರ್ ಮಾಡಿಸ್ತೀವಿ, ಮತ್ತು ಅದೇ ರೀತಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಅವ್ರ ಕಡೆ ಒಂದು ಫೀಸ್ ಒಂದು 2,000 ಇಂದ 4,000 ಒಂದೊಂದು ಕ್ಯಾಂಡಿಡೇಟಿಂದ ಫೀಸ್ ತಗೊಂಡು ಮತ್ತು ಅವ್ರ ಕಡೆಯಿಂದ ಎಕ್ಸಾಮ್ನು ಬರೀಸು ಮತ್ತು ಒಂದು ಅವರೇ ಕಂಪನಿ ಎಂಪ್ಲಾಯೀಸ್ ಇಂಟರ್ವ್ಯೂ ಮಾಡಿದಂಗೆ ಒಂದು ಸಿನಾರಿಯೋನು ಕ್ರಿಯೇಟ್ ಮಾಡಿ ಅದರ ನಂತರ ನಮ್ಮ MNC ಕೆಲವು ದೊಡ್ಡ ದೊಡ್ಡ MNCಗಳಲ್ಲಿ ಜಾಬ್ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಕ್ಯಾಂಡಿಡೇಟ್ಸ್ಗೆ ಮೋಸ ಮಾಡುವಂಥದ್ದು ಕಾರ್ಯಕ್ರಮ, ಅದು ಒಂದು ಬಿಸ್ನೆಸ್ ನಡೀತಾ ಇತ್ತು. ಅದರ ಮೇಲೆ ರೈಡ್ ಮಾಡಿದ್ದೀವಿ. ಈಗಾಗಲೇ ಅವರು ಯಾರು ಕ್ಯಾಂಡಿಡೇಟ್ಸ್ ಅಟೆಂಡ್ ಆಗಿದ್ದಾರೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡು FIR ಮಾಡಲಾಗಿದೆ. ಆ್ಯಂಡ್ ಅದರಲ್ಲಿ ಯಾರು ರನ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಈಗಾಗಲೇ ನೋಟಿಸ್ ಕೊಟ್ಟು ಫರ್ದರ್ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ HL ಪೊಲೀಸ್ ಸ್ಟೇಷನ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಈಗ ಅದು 3 ವರ್ಷದಿಂದ ಇದು ನಡೀತಾ ಇದೆ ಅಂತ ಹೇಳ್ತಾರೆ. ಬಟ್ ಈಗ ಅವ್ರದ್ದು ಪ್ರಾಕ್ಟೀಸ್ ಏನಂದ್ರೆ ಒಂದು ವಾರಕ್ಕೆ ಸುಮಾರು 100 ಇಂದ 150 ಜನ ಕರೆಯೋದು, ಮತ್ತೆ ಎಕ್ಸಾಮ್ ಬರೆಸೋದು, ಮತ್ತು ಆ ಎಕ್ಸಾಮ್ನು ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅದರ ಮೇಲೆ ಒಂದು ಇಂಟ್ರಾಕ್ಷನ್ಸ್ ಕಮ್ ಇಂಟರ್ವ್ಯೂ ಅದನ್ನು ರೆಡಿ ಮಾಡಿಸೋದು. ಅದಾದ ನಂತರ ಫ್ಯೂಚರಲ್ಲಿ ನಿಮಗೆ ಏನಾದರೂ ಜಾಬ್ ಸಿಗುವ ಅವಕಾಶ ಇದ್ದರೆ, ಯಾವುದೋ ಕಂಪ್ನಿನಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ ನಿಮಗೆ ತಿಳಿಸ್ತೀವಿ ಅಂತ ಹೇಳಿಬಿಟ್ಟು ಕ್ಯಾಂಡಿಡೇಟ್ಸ್ನ ವಾಪಸ್ ಕಳಿಸುವಂಥದ್ದು. ಏನೇನು ಜಾಬ್ ಕೊಡಿಸ್ತೀನಿ ಅಂತ ಅಂದರೆ ಸಾಫ್ಟ್ವೇರ್, ಮೇನ್ಲಿ ಸಾಫ್ಟ್ವೇರ್ ಕಂಪನಿಗಳು MNCಗಳಲ್ಲಿ ನಿಮಗೆ ಇಂಟರ್ವ್ಯೂ ಮಾಡಿಸಿ ನಿಮಗೆ ಜಾಬ್ ಕೊಡಿಸ್ತೀವಿ ಅಂತ ಹೇಳುವಂಥದ್ದು. ಅಂದರೆ ಈಗ ಎನಿ MNCs ಅವರು ಹೇಳಿದ್ರು, ಈಗ ಸುಮಾರು 9 ಕಂಪನಿಗಳ ಜೊತೆ ನಮಗೆ ಟೈಅಪ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಯಾಂಡಿಡೇಟ್ಸ್ಗಳಿಗೆ ಆಕ್ಸೆಂಚರ್ ಆಗಲಿ, ಇಸ್ರೋಗಳಲ್ಲಿ ಆಗಲಿ, ಮತ್ತು ಇನ್ನೊಂದು ಬೇರೆ ಬೇರೆ ಸಾಫ್ಟ್ವೇರ್ ಕಂಪನಿಗಳು ನಲ್ಲಿ ಅವ್ರಿಗೆ ನಮಗೆ ಟೈಅಪ್ ಇದೆ, ಅವ್ರ ಜೊತೆ ನಾವು ಜಾಬ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಮಾರ್ಕೆಟಿಂಗ್ ಮಾಡೋದು. ಆ ಥರ ಹೇಳಿಬಿಟ್ಟು ಈ ಮಾರ್ಕೆಟಿಂಗ್ ಮಾಡಿ ಕ್ಯಾಂಡಿಡೇಟ್ಸ್ಗಳಿಂದ ಸ್ವಲ್ಪ ದುಡ್ಡು ವಸೂಲು ಮಾಡಿ ಅದಾದಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಮತ್ತೆ ವಾಪಸ್ ಜಾಬ್ ಬರೋದು ಕಷ್ಟ ಇದೆ ಅಂತ ಹೇಳಿ ಕಳಿಸೋದು ಅಂತ ನೋಡಿ. ಎಷ್ಟು ಜನಕ್ಕೆ ಇದುವರೆಗೂ ಮೋಸ ಮಾಡಿದ್ರು? ಈಗ ಅದು ಒಂದು ವಾರಕ್ಕೆ ಸುಮಾರು ಒಂದು 60 ಇಂದ 100 ಮೆಂಬರ್ಸ್ಗೆ ಅವರೇ ಕೆಲವು ವಾರದಲ್ಲಿ ಒಂದು ತಿಂಗಳಿಗೆ 200 to 300 ಪೀಪಲ್ನ ಅವರು ಎಕ್ಸಾಮ್ ಕಂಡಕ್ಟ್ ಮಾಡುವಂಥದ್ದು ಇತ್ತೀಚೆಗೆ ಲಾಸ್ಟ್ 1-2 ಮಂತ್ಸಲ್ಲಿ ಆಗುವಂಥದ್ದು ಕಂಡು ಬರ್ತಾ ಇದೆ. ಈಗ ಡೀಟೇಲ್ ಇನ್ವೆಸ್ಟಿಗೇಷನ್ ಅವರು ಡೇಟಾಬೇಸ್ ಎಲ್ಲ ನಾವು ಹುಡುಕಬೇಕಾಗುತ್ತೆ. ಎಷ್ಟು ಜನ ಕಡೆಯಿಂದ ಪೇಮೆಂಟ್ ತಗೊಂಡಿದ್ದಾನೆ, ಎಷ್ಟು ಕ್ಯಾಂಡಿಡೇಟ್ಸ್ಗಳು ಅವ್ರ ಜೊತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಆನ್ಲೈನ್ ಪೇಮೆಂಟ್ಸ್ಗಳು ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ಅಂತ ವಿಚಾರ ಅದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ.